ಬೆಳಗಾವಿ ಜಿಲ್ಲಾದಾಗ ಈಗ ಗ್ರಾಮೀಣ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ದ ಸುದ್ದಿ ಆಗತೈತ್ರಿ. ನೋಡಿದ್ರಲ್ಲ ದಿವಸ ಬೆಳಗ ಪ್ರತಿ ಗ್ರಾಮೀಣ ಪ್ರದೇಶದ ತನ್ನ ಕ್ಷೇತ್ರದ ಪ್ರತಿ ಹಳ್ಳಿಗೆ ಹೋಗಾಕತ್ತಾಳ ಅಕ್ಕ. ಅಂದ್ರೆ ಹೂ ಹಾಕಿ ಸ್ವಾಗತ ಮಾಡಾಕತ್ತಾರ್ರಿ, ರಂಗೋಲಿ ಹಾಕಿ ಸ್ವಾಗತ ಮಾಡಾಕತ್ತಾರ. ಎಷ್ಟು ಮಂದಿ ತಳಿರು ತೋರಣಗಳನ್ನ ಕಟ್ಟಿ ಅಕ್ಕನ ನಮ್ಮ ಗ್ರಾಮಕ್ಕೆ ಬರಾಕತ್ತಾಳ ಅಂಥೇಳಿ ಎಷ್ಟು ಸ್ವಾಗತ ಮಾಡತ್ತಾರ. ಯಾಕಿಷ್ಟು ಪ್ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಲ ಅನ್ನೋದನ್ನ ಹೇಳಬೇಕಲ್ರಿ. ಯಾಕಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆ ಕುಂದಾನಗರಿ ಸುದ್ದಿ ಅಂದ್ರೆ ಇವತ್ತು ಜಗತ್ತು ನೋಡ್ತೈತಿ. ಯಾಕಂದ್ರೆ ಇಲ್ಲಿ ಬಿಗ್ ಫೈಟ್ ಆಗೋದನ್ನ ಬೆಳಗಾವಿ ಜಿಲ್ಲಾದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂದ್ರೆ ಯಾರು ಗುರ್ತಾ ಹಿಡಿಯಂಗಿಲ್ರಿ. ದೇಶ ಎಲ್ಲ ಜಗತ್ತು ನೋಡ್ತೈತಿ. ಯಾಕೆ ನೋಡ್ತೈತ್ರಿ? ಅಂಥ ಹೃದಯವಂತ ಲಕ್ಷ್ಮೀ ಅಕ್ಕ ಏನು ಮಾಡ್ಯಾಳ ಗೊತ್ತೈತೇನ್ರಿ? ಜಿಮ್ಗಳು ತಂದಾಡ್ರಿ ಯುವಕರಿಗೆಲ್ಲ ತಾಕತ್ತು ಬರೋ ಸಲುವಾಗಿ. ಯುವಕರೆಲ್ಲ ತಮ್ಮ ಆರೋಗ್ಯನ ಹೆಂಗೆ ಕಾಪಾಡ್ಕೋಬೇಕು, ಪ್ರತಿಯೊಂದು ಗ್ರಾಮೀಣ ಭಾಗದಾಗ ಸರ್ಕಾರದ ಮುಂದೆ ಕೂತು ಬಸವರಾಜ ಬೊಮ್ಮಾಯಿ ಮತ್ತು ಯಾವುದೇ ಮಂತ್ರಿಗಳ ಮುಂದೆ ಕೂತು ಅನುದಾನ ಕೋಟಿ ಗಂಟ್ಲೆ ತಂದ ಪ್ರತಿ ಕ್ಷೇತ್ರದಾಗ ಅಡಿಗೆಲ್ಲ ಸಮಾರಂಭಗಳ ರಸ್ತೆ ನಿರ್ಮಾಣಗಳ ಯಾರೋ ಬರಲಿ ಅವರಿಗೆ ಹೃದಯದಿಂದ ಎಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಮಾತಾಡಕತ್ತಾಳ. ಯಾಕಂದ್ರೆ ಕರ್ನಾಟಕ ರಾಜ್ಯದ ಮುಂದಿನ ಚುಕ್ಕಾಣಿ ಹಿಡಿಯಾಕಂಥೇಳಿ ನಾವು ಭವಿಷ್ಯ ಹೇಳೇವಿ. ಈ ಅಕ್ಕ ಹಂಗೆ ಸುಮ್ಮಕೊಂಡಾಕ್ಯಲ್ರಿ. ಜೊತೆದಾಗ ಮತ್ತು ತನ್ನ ತಮ್ಮನ MLC ಕರ್ಕೊಂಡು ಹೋಗ್ತಾಳ. MLC ಹೋದ ತಕ್ಷಣ ಸಣ್ಣ ಹಂಗಿ ಹಿಂದೆ ಬರ್ತಾನ ತನ್ನ ಮಗ ಮರ್ನಾಲ. ಮುಂದಿನ ಸ್ಟಾರ್ ರಾಜಕಾರಣಿಗಳು ಇವರಿಬ್ರು ಎಷ್ಟು ಚಂದ ತಮ್ಮ ಗ್ರಾಮೀಣ ಕ್ಷೇತ್ರದಾಗ ಬೆಳಗಾವಿ ಜಿಲ್ಲಾದಾಗ ಕೆಲಸ ಮಾಡತ್ತಾರ ಗೊತ್ತೈತೇನ್ರಿ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಒಂದು ಮತ್ತು ವಿಶೇಷತೆ ಹೇಳ್ತಾನೆ ಕೇಳ್ರಿ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ತನ್ನ ಕ್ಷೇತ್ರದ ಸಮಸ್ಯೆ ತೊಗೊಂಡು ಬಂದ್ರೆ ಅಷ್ಟೇ ಅಲ್ರಿ, ಇಡೀ ರಾಜ್ಯದ ಸಮಸ್ಯೆ ತೊಗೊಂಡು ಹೋದ್ರೂ ತಕ್ಷಣ ಸ್ಪಂದಿಸ್ತಾಳ. ಸಂಬಂಧಪಟ್ಟ ಅಧಿಕಾರಿಗೆ ಫೋನ್ ಮಾಡ್ತಾಳ. ಯಾಕಂದ್ರೆ ಇವತ್ತು ಗ್ರಾಮೀಣ ಭಾಗದಾಗ 1,40,000 ಮತಗಳು ಒಂದು ಸಮುದಾಯಕ್ಕೆ ಸೇರ್ಯಾವಂದ್ರೆ ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ಗೆದ್ದ ಅವರ ಇವತ್ತ ಅರಿಶಿನ ಕುಂಕುಮ ಕಾರ್ಯಕ್ರಮ ಮಾಡೋಣ ಬಾರ ಅಕ್ಕ ಅಂಥೇಳಿ ಜನಸ್ತೋಮ ಕೂಡ್ಸಾಕತ್ತಾರ. ಎಷ್ಟು ಮಹಿಳೆಯರು ಕೂಡಾಕತ್ತಾರ ನೋಡ್ರಿ. ಆ ಗ್ರಾಮೀಣ ಪ್ರದೇಶದಾಗ ಒಂದು ವಿಶೇಷತೆ ಏನೈತಿ, ಗಂಡಸರ್ಕಿಂತ ಹೆಂಗಸರು ಹೋಟ ಭಾಳ ಅದಾವ್ರಿ. ಆ ಹೆಂಗಸರನ್ನ ಹೋಟ ಹಾಕಿರಂದ್ರ ಅಕ್ಕ ಮತ್ತು ವಿಧಾನಸಭಾ ಪ್ರವೇಶ, ಗನ್ ಮ್ಯಾನ್ ರೆಡಿ, ಸಂಪುಟ ದರ್ಜೆ ಸ್ಥಾನಮಾನ, ಅನೇಕ ಅತ್ಯುನ್ನತ ಹುದ್ದೆಯೊಂದಿಗೆ ಬೆಳಗಾವಕ್ಕೆ ಮತ್ತೆ ತನ್ನ ಕತ್ತಿ ಜಳಗಿಸ್ಕೊತ ಬರಾಕಿ ಲಕ್ಷ್ಮೀ ಹೆಬ್ಬಾಳ್ಕರ. ಯಾಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾ ಅಂತ ಕೇಳ್ತಾರೆ. ಬೆಳಗ್ಗೆ ಹೋಗ್ರಿ ಕಚೇರಿಗೆ, ಸಾವಿರಾರು ಮಂದಿ ಸೇರಿನು ಎಲ್ಲರ ಜೊತೆ ನಯ ವಿನಯದಿಂದ ಸುಖ ದುಃಖ ವಿಚಾರ ಮಾಡ್ಕೊಂಡು ಎಲ್ಲಾರ್ದು ಕೆಲಸ ಮಾಡಿ ಕೊಡ್ತಾಳ ಅಕ್ಕ. ಬಹಳ ಪ್ರೀತಿಯ ಅಕ್ಕ. ಕೆಲವರಿಗೆ ಸೊಸೆಯಾಗ್ಯಾಳ, ಕೆಲವರಿಗೆ ಅಕ್ಕ ಅಂತಾರ, ಕೆಲವರು ತಂಗಿ ಅಂತಾರ, ಕೆಲವರು ತಾಯಿ ಅಂತಾರ. ಅಕ್ಕ ತಾಯಿ ಫೌಂಡೇಶನ್ ಮಾಡ್ಯಾರ್ರಿ ಒಂದು. ಆ ಫೌಂಡೇಶನ್ದಿಂದ ಎಷ್ಟೋ ಬಡ ಮಕ್ಕಳಿಗೆ ಎಷ್ಟೋ ರೇನ್ಕೋಟ್ಗಳು, ಎಷ್ಟೋ ಶಾಲಾ ಪಠ್ಯ ಪುಸ್ತಕಗಳನ್ನು ಕೊಟ್ಟು ಎಲ್ಲರ ಮನಸ್ಸು ಗೆದ್ದು ಇವತ್ತು ಮತ್ತು ರಾಜ್ಯದ ಚುಕ್ಕಾಣಿ ಹಿಡಿಯುವಲ್ಲಿ ದಾಪಗಾಲ ಹಾಕತ್ತಾಳ. ಯಾವುದೂ ಟೆನ್ಷನ್ ಇಲ್ಲ, ಯಾವುದೂ ವಿಚಾರ ಇಲ್ಲ, ಯಾವುದೂ ಚಿಂತಿಲ್ಲ. ಎಲ್ಲರ ಜೊತೆ ನಗುಮುಖದಿಂದ ಓಡಾಡ್ತಾಳ. ಮಾನ್ಯ ಒಂದು ನೋಡ್ರಿ ಏನು ಸುದ್ದಿ, ಒಂದು ಮಹಿಳೆಯರ ಸಮಾವೇಶ ನಡೆದೈತ್ ಅರಿಶಿನ ಕುಂಕುಮ ಕಾರ್ಯಕ್ರಮದಾಗ. ಎಷ್ಟೋ ವಯೋವೃದ್ಧ ಅಲ್ಲೆಲ್ಲ ಜಮಾ ಆಗಿದ್ರು. ಅದರಾಗ ಒಬ್ಬಾಕಿ ಪ್ರೀತಿ ಅಜ್ಜಿ ಸ್ಟೇಜ್ ಮೇಲೆ ಹೋಗಿ ಮಾಲಿ ಹಾಕಿ ಹೆಂಗೆ ಕುಣದ್ದಾಳ ಅನ್ನೋದು ತೋರ್ಸಬೇಕಲ್ರಿ. ಇದು ಭಾಳ ವೈರಲ್ ಆಗೈತ್ರಿ, ಜಗತ್ತು ನೋಡಾಕತೈತಿ. ಅಂದ್ರೆ ಅಕ್ಕನ ಮೇಲೆ ಎಷ್ಟು ಪ್ರೀತಿ ಅನ್ನೋದು ಇದೇ ಇವತ್ತಿನ ವಿಶೇಷ ಸ್ಟೋರಿ. ಯಾರು ಜನಮನ ಗೆಲ್ತಾರ, ಯಾರು ಬಡ ಜನರಿಗೆ ಸ್ಪಂದಿಸ್ತಾರ, ಯಾರು ಅಹವಾಲ ತೆಗೆದುಕೊಂಡವರಿಗೆ ಒಂದು ಆಸರೆಯಾಗಿ ನೀಡ್ತಾರ, ಯಾರು ನಿಲ್ಲುತ್ತಾರ, ಅವರ ಕಷ್ಟ ಬಂದಾಗ ಸುಖ ಬಂದಾಗ ಅವರ ಕಣ್ಣೀರು ಒರೆಸುವಂಥ ಕೆಲಸ ಯಾರು ಮಾಡ್ತಾರ ಅವರೇ ಜನಸೇವಕ, ಜನನಾಯಕ ಆಗ್ತಾರ. ಇಲ್ಲಿ ಒಂದು ಬೆಳಗಾವಿ ಜಿಲ್ಲಾದಾಗ ಒಂದು ಮಹಿಳೆ ರಾಜ್ಯದಾಗ ಗುಡುಗ ಹಾಕ್ಯಾಳ ಅಂದ್ರೆ ಏನು ಸಣ್ಣ ವಿಷಯ ಅಲ್ರಿ. ಪ್ರತಿಯೊಂದು ನೋಡ್ರಿ ದೈನಂದಿನವಾಗಿ ಕಚೇರಿಯಲ್ಲಿ ಪ್ರತಿಯೊಂದು ಫೈಲ್ಗಳ ಪರಿಶೀಲನೆ, ಪ್ರತಿಯೊಂದು ಕಾಮಗಾರಿಗಳ ವಿಶ್ಲೇಷಣೆ, ಯಾವ ಕಾಮಗಾರಿ ಹೆಂಗೆ ಗುಣಮಟ್ಟದಿಂದ ಆಗಬೇಕು ಪ್ರತಿಯೊಂದು ಹೋಗಿ ಅಡ್ಡಾಡಿ ಸ್ವತಃ ನೋಡ್ತಾಳಂದ್ರೆ ಇವತ್ತು ರಾಜ್ಯದಾಗ ಲಕ್ಷ್ಮೀ ಹೆಬ್ಬಾಳ್ಕರ ಕ್ವಾಲಿಫೈಡ್ ಶಾಸಕಿ ಭಾಳ ಚಂದ ಕೆಲಸ ಮಾಡತ್ತಾಳ. ಆ ಅಜ್ಜಿ ಕುಣಿದಿದ್ದು ವಿಶೇಷ ಅಂದ್ರೆ ಎಷ್ಟಕ್ಕಿನ ಮೇಲೆ ಪ್ರೀತಿ ಇಟ್ಟಾರ್ರಿ ಲಕ್ಷ್ಮೀ ಅಕ್ಕನ ಮೇಲೆ. ಚಂದ್ರರಾಜು ಹಂಗ ಪಾದರ ಸಗತೆ ಓಡಾಡ್ತಾನ್ರಿ, ಮರ್ನಾಲು ಹಂಗ ಓಡಾಡ್ತಾನೆ. ಇನ್ನು ಮರ್ನಾಲ ಲೋಕಸಭಾ ಪ್ರವೇಶ ಮಾಡ್ತಾನ. ಚಂದ್ರರಾಜ ಹಟ್ಟಿಹೊಳಿ ಅಕ್ಕ ಮಂತ್ರಿ ಆದ ಮೇಲೆ ಸಾಥ್ ಕೊಡ್ತಾನ. ರಾಜ್ಯದಾಗ ಬೆಳಗಾವಿ ತಿರುವು ಮಾಡುವಂಥ ಶಕ್ತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಬಿಗ್ ಟಾನಿಕ್ ತಯಾರು ಮಾಡಾಕತ್ತಾಳಂದ್ರೆ ಬಿಗ್ ಟಾನಿಕ್ ಯಾರಂದ್ರೆ ಗೊತ್ತೈತಲ್ರಿ? ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮತ್ತೊಂದು ಹೆಸರು ಏನಂದ್ರೆ
ಪ್ರೀತಿಯ ಸಹನೆಯ ತಂಗಿ ಅಕ್ಕ ಯವ್ವ ತಾಯಿ ಅಂತಾರೆ. ಅದರ ಸಲುವಾಗಿ ಇದೊಂದು ವಿಶೇಷ ಸ್ಟೋರಿ ಹೇಳಕತ್ತೀನಿ. ರಸ್ತೆ ಕಾಮಗಾರಿ ನೋಡ್ರಿ, ಬಡ ಜನರ ಕೆಲಸಗಳನ್ನು ನೋಡ್ರಿ, ಕಚೇರಿಗೆ ಬಂದವ್ರನ್ನ ಹೆಂಗೆ ಸ್ಪಂದನೆ ಮಾಡ್ತಾಳ, ಎಲ್ಲ ರೀತಿಯಿಂದ ಎಲ್ಲರಿಗೂ ಸಹಕಾರ ನೀಡುವಂಥ, ಯಾವುದೇ ಜಾತಿ ವಿಜಾತಿ ಮಾಡಲಾರದಂಥ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಏಕೈಕ ಶಾಸಕಿ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನೋದು ಅತಿಶಯೋಕ್ತಿ ಆಗೋದಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ದು ಇದು ವಿಡಿಯೋ ನೋಡ್ರಿ, ಎಲ್ಲರೂ ಲೈಕ್ ಮಾಡ್ರಿಪ್ಪ, ಶೇರ್ ಮಾಡ್ರಿ, ಅಕ್ಕಾಗೊಂದು ಸಲ್ಯೂಟ್ ಹೊಡ್ರಿ. ಅಕ್ಕ ಇನ್ನೂ ಬೆಳಗಾವಿ ಜಿಲ್ಲಾ ಭಾಳ ಸುಧಾರಣೆ ಮಾಡ್ಬೇಕು. ನೀ ಬೆಳಗಾವಿ ಜಿಲ್ಲಾ ರಾಜಕಾರಣದಾಗ ಒಂದು ನಕ್ಷತ್ರ ಗತೆ ಬೆಳಗಾಕತಿ, ಬೆಳೆಯಾಕತಿ. ನಿನಗೆ ಬೆಳೆಯೋ ಸಲುವಾಗಿ ಶಕ್ತಿವಂತರಾಗಿ ಎಲ್ಲರೂ ನಿಂತಾರ. ನೀ ಬೆಳೆದ ಇನ್ನು ಕಿರೀಟ ಹಾಕೋತಿ, ರತ್ನಗತೆ ಮಿಂಚತಿ. ಅಕ್ಕ ನಿನ್ನ ತಾಯಿ ಆಶೀರ್ವಾದ ಐತಿ, ನಿನಗೆ ಜನರ ಆಶೀರ್ವಾದ ಐತಿ. ಗ್ರಾಮೀಣ ಭಾಗ ಅಷ್ಟೇ ಅಲ್ಲ, ಇಡೀ ಬೆಳಗಾವಿ ಜಿಲ್ಲೆಯ ಎಲ್ಲ ಜಾತಿ ಧರ್ಮದವ್ರು ನಿನಗೆ ಬೆನ್ನ ಹತ್ತಾರಂದ್ರೆ ಮತ್ತೆ ನಿನ್ನ ಕಾಲರ ಕಡಕ ಟೈಟ್ ಆಗಬೇಕಕ್ಕ. ಮಾಡ್ತಿ ಹೌದಲ್ಲ? ಹಂಗಾದ್ರೆ ಅಕ್ಕನ ಈ ವಿಡಿಯೋ ನೋಡಿದವ್ರು ಎಷ್ಟು ಮಂದಿ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ? ಅಕ್ಕಾಗ ಪ್ರೀತಿಯ ಒಂದು ಸಂದೇಶ ಕಳಿಸ್ರಿ, ತಕ್ಷಣ ನಿಮಗೆ ಉತ್ತರನೂ ಬರ್ತೈತಿ. ಇದೇ ಇವತ್ತಿನ ವಿಶೇಷ ಸ್ಟೋರಿ. ಅಜ್ಜಿ ಹಂಗೆ ಕುಣದ್ದಾಳೋದನ್ನು ತೋರ್ಸಾಕತ್ತೀನಿ. ಜನಪ್ರಿಯ ವ್ಯಕ್ತಿಗೆ ಜನತೆ ಎಷ್ಟೊಂದು ಆಶೀರ್ವಾದ ಮಾಡ್ತಾರೆ ಅನ್ನೋದು ಇದೊಂದು ವಿಶೇಷ ಸ್ಟೋರಿ. ಮತ್ತೆ ಬೇರೆ ಸುದ್ದಿ ಹಂಗೆ ಬರ್ತೇನೆ ರೀ. ನಮಸ್ಕಾರ.